ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕ್ಯಾಲಿ ಹ್ಯಾಮಿಲ್ಟನ್ ಥಿಯರಮ್ ಅಲ್ಲಿ 3x3 ಮ್ಯಾಟ್ರಿಕ್ಸ್ ಪ್ರಾಬ್ಲಮ್ ಅನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡೋಣ. ಸೊ ಎಕ್ಸಾಮಿನೇಷನ್ ಅಲ್ಲಿ ಅವರು ಕ್ಯಾಲಿ ಹ್ಯಾಮಿಲ್ಟನ್ ಥಿಯರಮ್ ಮೇಲೆ ಒಂದು 2x2 ಮ್ಯಾಟ್ರಿಕ್ಸ್ ಕೊಡ್ಬೋದು, ಇಲ್ಲ 3x3 ಮ್ಯಾಟ್ರಿಕ್ಸ್ ಅನ್ನ ಕೊಡ್ಬೋದು. ಸೊ ಕೊಟ್ಟಿರುವಂತಹ ಮ್ಯಾಟ್ರಿಕ್ಸ್ ಕ್ಯಾಲಿ ಹ್ಯಾಮಿಲ್ಟನ್ ಥಿಯರಮ್ ಅನ್ನ ಸ್ಯಾಟಿಸ್ಫೈ ಮಾಡ್ತಿದೆಯೋ ಇಲ್ವೋ ಅಂತ ನಾವು ಚೆಕ್ ಮಾಡಬೇಕಾಗುತ್ತೆ. ಮೊದಲನೇ ಸ್ಟೆಪ್ ಏನು? ಸ್ಟೆಪ್ ನಂಬರ್ 1. ಸೊ ಸ್ಟೆಪ್ ನಂಬರ್ 1 ಅಲ್ಲಿ ನಾವು ಕೊಟ್ಟಿರುವಂತಹ ಮ್ಯಾಟ್ರಿಕ್ಸ್ ಅನ್ನು ನಾವು ಕ್ಯಾಲಿ ಹ್ಯಾಮಿಲ್ಟನ್ ಥಿಯರಮಿನ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಜೊತೆ ಕಂಪೇರ್ ಮಾಡಿ ಬರೀತಾ ಹೋಗ್ತೀವಿ. ಸೊ ಏನ್ ಮಾಡಬೇಕು? ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಆಫ್ ಕ್ಯಾಲಿ ಹ್ಯಾಮಿಲ್ಟನ್ ಥಿಯರಮ್. ಸೊ ಏನ್ ಹೇಳುತ್ತೆ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್? ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಬ್ಡಾ ಐ ವಿಲ್ ಬಿ ಈಕ್ವಲ್ ಟು 0. ಸೊ ಇದು ಕ್ಯಾಲಿ ಹ್ಯಾಮಿಲ್ಟನ್ ಥಿಯರಮಿನ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್. ಎ ನಮಗೆ ಆಲ್ರೆಡಿ ಇದೆ ಮ್ಯಾಟ್ರಿಕ್ಸ್. ಏನು ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ ಅದೇ ಎ. ನೆಕ್ಸ್ಟ್ ಮೈನಸ್ ಲ್ಯಾಂಬ್ಡಾ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ. ಐ ಅಂದ್ರೇನು? ಐಡೆಂಟಿಟಿ ಮ್ಯಾಟ್ರಿಕ್ಸ್. ಸೊ ಇಲ್ಲಿ 3x3 ಮ್ಯಾಟ್ರಿಕ್ಸ್ ಕೊಟ್ಟಿರೋದ್ರಿಂದ ನಾವು 3x3 ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅನ್ನು ಯೂಸ್ ಮಾಡ್ತೀವಿ. ಸೊ 3x3 ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದ್ರೇನು? ಎಲ್ಲಾ ಡಯಾಗ್ನಲ್ ಎಲಿಮೆಂಟ್ಗಳು 1 ಇರುತ್ತೆ, ಅದರ ಮೇಲೆ ಮತ್ತೆ ಕೆಳಗಡೆ ಎಲ್ಲ ಎಲಿಮೆಂಟ್ಗಳು 0. except the diagonal element, all element will be equal to 0 and the diagonal element will be equal to 1. ಈಗ ಅವರು ಏನು ಹೇಳಿರೋದು? ಲ್ಯಾಂಬ್ಡಾ ಇಂಟು ಐ. ಸೊ ಐಡೆಂಟಿಟಿ ಮ್ಯಾಟ್ರಿಕ್ಸ್ಗೆ ನಾನು ಲ್ಯಾಂಬ್ಡಾವನ್ನು ಮಲ್ಟಿಪ್ಲೈ ಮಾಡಬೇಕು. ಸೊ ಮಲ್ಟಿಪ್ಲೈ ಮಾಡಿದೆ ಅಂತಂದ್ರೆ 0 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 0, ಯಾಕಂದ್ರೆ ಯಾವುದೇ ಒಂದು ಎಲಿಮೆಂಟ್ ಅಥವಾ ನಂಬರ್ ಅನ್ನ ನೀವು 0 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 0. ಸೊ 1 ಜೊತೆ ಮಾತ್ರ ಇದು ಮಲ್ಟಿಪ್ಲೈ ಆದರೆ ವ್ಯಾಲಿಡ್ ಆಗಿರುತ್ತೆ. ಸೊ 1 ಇಂಟು ಲ್ಯಾಂಬ್ಡಾ ವಿಲ್ ಬಿ ಲ್ಯಾಂಬ್ಡಾ ಅಂತ ಬರೀಬೋದು. 1 ಲ್ಯಾಂಬ್ಡಾ ಬದಲು ಲ್ಯಾಂಬ್ಡಾ ಅಂತಾನೆ ಬರೀತೀವಿ. 1 ಇಂಟು ಲ್ಯಾಂಬ್ಡಾ ವಿಲ್ ಬಿ ಲ್ಯಾಂಬ್ಡಾ, 1 ಇಂಟು ಲ್ಯಾಂಬ್ಡಾ ವಿಲ್ ಬಿ ಲ್ಯಾಂಬ್ಡಾ. ಸೊ ಇವಾಗ ನಮಗೆ ಲ್ಯಾಂಬ್ಡಾ ಇಂಟು ಐ ವ್ಯಾಲ್ಯೂ ನಮಗೆ ಗೊತ್ತಾಗಿದೆ. ಈ ಒಂದು ಮ್ಯಾಟ್ರಿಕ್ಸ್ ಎ ಮ್ಯಾಟ್ರಿಕ್ಸ್ ಅವರೇ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಫಸ್ಟ್ ಏನ್ ಮಾಡಬೇಕು? ಎ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ. 1 2 0 2 minus 1 0 0 0 1 which will be equal to 0. ಸೊ ಇವಾಗ ನಾನು ಎಷ್ಟನ್ನು ಬರೆದೆ? 0ನ ಬರೆದೆ. ಡಿಟರ್ಮಿನೆಂಟ್ ಒಳಗಡೆ ಇರುವಂತಹ ಎ ಮ್ಯಾಟ್ರಿಕ್ಸ್ ಅನ್ನ ಬರೆದೆ. ಲ್ಯಾಂಬ್ಡಾ ಇಂಟು ಐ ಬರೀಬೇಕು. ಸೊ ನೋಡಿ, ಇಲ್ಲಿ ಲ್ಯಾಂಬ್ಡಾ ಎಲ್ಲೆಲ್ಲಿದೆ? ಕೇವಲ ಡಯಾಗ್ನಲ್ ಎಲಿಮೆಂಟ್ಸ್ ಅಲ್ಲಿ ಮಾತ್ರ ಇದೆ, ಇನ್ನು ಉಳಿದವೆಲ್ಲ 0. ಸೊ -0 ಅಂತ ಬಂದ್ರೆ ನೀವು ಮ್ಯಾಟ್ರಿಕ್ಸ್ ಗೆ -0 ಮಾಡಿದ್ರೆ ಅದೇ ವ್ಯಾಲ್ಯೂಗಳು ಉಳ್ಕೊಂತ ಹೋಗ್ತವೆ. ಸೊ ಲ್ಯಾಂಬ್ಡಾ ಮಾತ್ರ ಕನ್ಸಿಡರ್ ಮಾಡಿ. ಮೈನಸ್ ಲ್ಯಾಂಬ್ಡಾ ಇರೋದ್ರಿಂದ ಡಯಾಗ್ನಲ್ ಎಲಿಮೆಂಟ್ಸ್ಗೆ ಮೈನಸ್ ಲ್ಯಾಂಬ್ಡಾ. ಸೊ ಇಷ್ಟ ಆಯ್ತು. ಈಗ ಡಿಟರ್ಮಿನೆಂಟ್ ಅನ್ನ ನಾವು 2x2 ಮ್ಯಾಟ್ರಿಕ್ಸ್ ಆಗಿದ್ರೆ ಈಸಿಯಾಗಿ ಕಂಡುಹಿಡಿದು ಬಿಡ್ತಾ ಇದ್ವಿ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬಿಟ್ಟು. ಆದ್ರೆ ಇಲ್ಲಿ 3x3 ಮ್ಯಾಟ್ರಿಕ್ಸ್ ಆಗಿರೋದ್ರಿಂದ ತುಂಬಾ ದೊಡ್ಡ ಪ್ರೋಸೆಸ್ ಆಗ್ತಾ ಹೋಗುತ್ತೆ. ಸೊ ಇದನ್ನ ನಾವು ಕಡಿಮೆ ಮಾಡೋದಕ್ಕೋಸ್ಕರ ಒಂದು ಸಿಂಪಲ್ ಈಕ್ವೇಶನ್ ಅನ್ನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ತೀವಿ. ಇಲ್ಲಿ ಇರುವಂತದ್ದು 3x3 ಮ್ಯಾಟ್ರಿಕ್ಸ್. ಸೊ ಏನ್ ಮಾಡಬೇಕು? ಲ್ಯಾಂಬ್ಡಾ 3 ಮೈನಸ್ sum of diagonal elements into lambda square. So 3x3 ಮ್ಯಾಟ್ರಿಕ್ಸ್ ಆಗಿರೋದ್ರಿಂದ lambda 3 ಇಂದ ಶುರು ಆಗಬೇಕು. lambda 3 minus sum of diagonal elements into lambda square plus sum of diagonal minors. ಸೊ ಮೈನರ್ಸ್ ಅಂದ್ರೆ ಏನು ಅಂತ ನಾನು ಹೇಳ್ತೀನಿ. ಡಯಾಗ್ನಲ್ ಮೈನಸ್ ಇಂಟು ಲ್ಯಾಂಬ್ಡಾ ಮೈನಸ್ ಡಿಟರ್ಮಿನೆಂಟ್ ಆಫ್ ಎ ಮ್ಯಾಟ್ರಿಕ್ಸ್ ವಿಲ್ ಬಿ ಈಕ್ವಲ್ ಟು 0. ಸೊ ಈ ರೀತಿ ನಾವು ಸಾಲ್ವ್ ಮಾಡೋದು. ಇದೊಂದನ್ನ ನೆನ್ಪಿಟ್ಕೋಬೇಕೇನು? ಇಲ್ಲಿ 3x3 ಮ್ಯಾಟ್ರಿಕ್ಸ್ ಆಗಿರೋದ್ರಿಂದ ಲ್ಯಾಂಬ್ಡಾ ಪವರ್ 3 ಮೈನಸ್ ಸಮ್ ಆಫ್ ಡಯಾಗ್ನಲ್ ಎಲಿಮೆಂಟ್ಸ್. ಲ್ಯಾಂಬ್ಡಾ ಪವರ್ 3 ಹಾಗೆ ಬರ್ಕೊಂತೀನಿ, ಮೈನಸ್ ಸಮ್ ಆಫ್ ಡಯಾಗ್ನಲ್ ಎಲಿಮೆಂಟ್ಸ್ ಅಂದ್ರೆ ಕ್ವಶನ್ ನೋಡಿ ಯಾವ್ದು ಡಯಾಗ್ನಲ್ ಎಲಿಮೆಂಟ್? 1 minus 1 1. ಸೊ ಅಷ್ಟನ್ನು ಕೂಡ ಆಡ್ ಮಾಡ್ತಾ ಬನ್ನಿ. 1 plus minus 1 plus 1. ಸೊ ಏನಾಗುತ್ತೆ? 1 plus into minus will be minus. 1 minus 1 plus 1. ಸೊ 1 minus 1 will be 0. ಸೊ ಇವೆರಡು ಕ್ಯಾನ್ಸಲ್ ಆಯಿತು, ಕೇವಲ 1 ಮಾತ್ರ ಉಳಿತು. ಸೊ ಡಯಾಗ್ನಲ್ ಎಲಿಮೆಂಟ್ಸ್ ಇನ ಸಮ್ ಏನು? 1 into lambda square. ಸೊ lambda square ಅಂತ ಡೈರೆಕ್ಟ್ ಆಗಿ ಬರೀಬಹುದಾ? ಎಸ್. ಪ್ಲಸ್ ಸಮ್ ಆಫ್ ಡಯಾಗ್ನಲ್ ಮೈನಸ್. ಸೊ ಡಯಾಗ್ನಲ್ ಮೈನಸ್ ಅನ್ನ ಯಾವ ರೀತಿ ಕಂಡುಹಿಡಿಯೋದು? ಸೊ ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಅನ್ನ ತಗೊಂತೀನಿ, ಯಾವುದು? 1. ಸೊ ಅದರ ಕಾಲಮ್ ಮತ್ತೆ ರೋ ಅಲ್ಲಿರುವಂತಹ ಎಲಿಮೆಂಟ್ ಗಳನ್ನ ನಾನು ಮುಚ್ಕೊಂತೀನಿ. ಇನ್ನು ಉಳಿದಿದ್ದಂತ ಎಲಿಮೆಂಟ್ ಯಾವುದು? -1 0 0 1. -1 0 0 1 ಮಾತ್ರ ಉಳಿತು.
ಸೊ ಅದರ ಡಿಟರ್ಮಿನೆಂಟ್ ವ್ಯಾಲ್ಯೂನ ಕಂಡುಹಿಡಿಬೇಕು. ನೆಕ್ಸ್ಟ್ ಎರಡನೆಯ ಡಯಾಗ್ನಲ್ ಎಲಿಮೆಂಟ್ ಯಾವುದು -1. ಸೊ ಅದರ ಕಾಲಮ್ ಮತ್ತೆ ರೋ ನ ಕ್ಲೋಸ್ ಮಾಡಿದ್ರೆ 1 0 0 1 1 0 0 1. ನೆಕ್ಸ್ಟ್ ಮೂರನೇ ಡಯಾಗ್ನಲ್ ಎಲಿಮೆಂಟ್ ಏನು 1. ಸೊ ಅದರ ರೋ ಮತ್ತೆ ಕಾಲಮ್ ಅನ್ನ ಕ್ಲೋಸ್ ಮಾಡಿದ್ರೆ 1 2 2 -1 1 2 2 -1. ಸೊ ಇವಾಗ ಡಿಟರ್ಮಿನೆಂಟ್ ಗಳನ್ನ ಫೈಂಡ್ ಮಾಡಿ. ಯಾವ ರೀತಿ? ಕ್ರಾಸ್ ಮಲ್ಟಿಪ್ಲೈ. -1 into 1 will be -1 minus 0 into 0 will be 0. ಸೊ -1 -0 ಅಂತ ಅಂದ್ರೆ -1 ಮಾತ್ರ ಉಳ್ಕೊಂತು. ನೆಕ್ಸ್ಟ್ ಇಲ್ಲಿ 1 into 1 will be 1 minus 0 into 0 will be 0. So 1 minus 0 will be 1. 1 into -1 will be -1 minus 2 2s are 4. So minus into minus plus ಅದರ ಗ್ರೇಟರ್ ಸೈನ್ ಮೈನಸ್ ಬರಿಬೇಕು. 4 plus 1 will be 5. ಸೊ ಇವಾಗ ಇದು ಅಷ್ಟನ್ನು ಕೂಡ ಆಡ್ ಮಾಡಬೇಕು. ಯಾಕೆ ಹೇಳಿರೋದು ನೋಡಿ, ಸಮ್ ಆಫ್ ಆಲ್ ದಿ ಡಯಾಗ್ನಲ್ ಮೈನಸ್ ಆಡ್ ಮಾಡಬೇಕು. -1 plus 1 plus -5. ಸೊ ಏನಾಗುತ್ತೆ ವ್ಯಾಲ್ಯೂ -1 plus 1 plus into minus -5. ಸೊ +1 -1 ಕ್ಯಾನ್ಸಲ್ ಆದ್ರೆ -5 ಮಾತ್ರ ಉಳಿತು. ಸೊ ನಮಗೆ ಸಮ್ ಆಫ್ ಡಯಾಗ್ನಲ್ ಮೈನಸ್ ವ್ಯಾಲ್ಯೂ ಗೊತ್ತಾಯ್ತು ಏನು, -5 into lambda minus. ಸೊ ಇವಾಗ ಡಿಟರ್ಮಿನೆಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಕೊಟ್ಟಿರುವಂತ ಕ್ವಶನ್ ಈಗ ಡಿಟರ್ಮಿನೆಂಟ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಈ ಮ್ಯಾಟ್ರಿಕ್ಸಿನ ಡಿಟರ್ಮಿನೆಂಟ್ ಅನ್ನ ನೀವು ಕ್ಯಾಲ್ಸಿಯಲ್ಲೂ ಕೂಡ ಮಾಡಬಹುದು. ಸೊ ಕ್ಯಾಲ್ಸಿಯಲ್ ಇಲ್ಲ ಅಂತಂದ್ರೆ ಯಾವ ರೀತಿ ಮಾಡಬೇಕು ಅಂತ ಸಿಂಪಲ್ ಆಗಿ ತೋರಿಸ್ತಾ ಹೋಗ್ತೀನಿ ನೋಡಿ. ಸೊ ಏನ್ ಮಾಡಬೇಕು, ಕೇವಲ ಫಸ್ಟ್ ರೋ ಇನ ಎಲಿಮೆಂಟ್ ಗಳನ್ನ ಮಾತ್ರ ಕನ್ಸಿಡರ್ ಮಾಡ್ತಾ ಹೋಗ್ತೀನಿ ನೋಡಿ. ಇವಾಗ ಮೊದಲನೇದೇನು 1. ಸೊ ಅದರ ರೋ ಮತ್ತೆ ಕಾಲಮ್ ಅನ್ನ ತೆಗೆದ್ರೆ ಏನು ಉಳಿಯುತ್ತೆ, -1 0 0 1. ಸೊ ಇದರ ಡಿಟರ್ಮಿನೆಂಟ್ ಇಂಟು 1 ಅನ್ನ ಹಾಕಬೇಕು. ಸೊ ಯಾವ್ದು ರೆಫರೆನ್ಸ್ ಅಲ್ಲಿ ಮಾಡ್ತಾ ಇದೆ. ಸೊ ಇದು ಪ್ಲಸ್. ನೆಕ್ಸ್ಟ್ ಮೈನಸ್. ನೆಕ್ಸ್ಟ್ ಎಲಿಮೆಂಟ್ ಯಾವುದು 2. ಸೊ ಅದರ ರೋ ಮತ್ತೆ ಕಾಲಮ್ ಎರಡು ಕ್ಯಾನ್ಸಲ್ ಆದ್ರೆ 2 0 0 1 ಮಾತ್ರ ಉಳಿತು. ಸೊ 2 0 0 1 ಯಾವ್ದ್ರ ರೆಫರೆನ್ಸ್ ತಂದಿದ್ದು ನಾವು ಇವಾಗ 2. ಸೊ 2 ಅನ್ನ ಹೊರಗಡೆ ಬರೀರಿ. ಪ್ಲಸ್ ಪ್ಲಸ್ ಮೈನಸ್ ಪ್ಲಸ್ ಆಲ್ಟರ್ನೇಟಿವ್ ಬರೀತಾ ಹೋಗ್ಬೇಕು. ನೆಕ್ಸ್ಟ್ ಇರುವಂತ ಎಲಿಮೆಂಟ್ 0. ಸೊ ಅದರ ರೋ ಕಾಲಮ್ ಹೋದ್ರೆ 2 -1 0 0 2 -1 0 0 ಯಾವ್ದ್ರ ರೆಫರೆನ್ಸ್ 0 ಇನ್ನ ರೆಫರೆನ್ಸ್. ಸೊ ಇವಾಗ ಸಾಲ್ವ್ ಮಾಡ್ತಾ ಬನ್ನಿ ನೋಡಿ. 0 ಇಂದ ಏನೇ ಮಲ್ಟಿಪ್ಲೈ ಮಾಡಿದ್ರು ಇದು ಡಿಟರ್ಮಿನೆಂಟ್ ಕಂಡುಹಿಡಿದ್ಬಿಟ್ಟು ಮತ್ತೆ ನೀವು 0 ಇಂದ ಮಲ್ಟಿಪ್ಲೈ ಮಾಡ್ಬೇಕಲ್ವಾ. 0 ಇಂದ ಏನೇ ಮಲ್ಟಿಪ್ಲೈ ಮಾಡಿದ್ರು 0. ಸೊ ಕ್ಯಾನ್ಸಲ್ ಇಟ್ ಔಟ್. ನೆಕ್ಸ್ಟ್ 1 into -1 ಅಂತ ಅಂದ್ರೆ ಸೇಮ್, ಏನೇ ಮಲ್ಟಿಪ್ಲೈ ಮಾಡಿದ್ರು 1 ಇಂದ ಸೇಮ್ ವ್ಯಾಲ್ಯೂನೇ ಉಳ್ಕೊಂತ ಹೋಗುತ್ತೆ. ಸೊ ಡಿಟರ್ಮಿನೆಂಟ್ ಅನ್ನ ಫೈಂಡ್ ಔಟ್ ಮಾಡಿ. -1 into 1 will be -1 minus 0 into 0 will be 0. ಸೊ ಇದರ ಫುಲ್ ವ್ಯಾಲ್ಯೂ ಏನಾಗುತ್ತೆ, -1 ಮಾತ್ರ ಉಳ್ಕೊಂತು. ನೆಕ್ಸ್ಟ್ ಇದರ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಣ. -2 2s are -2 into ಡಿಟರ್ಮಿನೆಂಟ್ ಅನ್ನು ಫೈಂಡ್ ಔಟ್ ಮಾಡಿ. 2 1s are 2 -0. ಸೊ 2 2s are 4 ಆಯಿತು. -1 -4 ಅಂತ ಅಂದ್ರೆ ಏನಾಯ್ತು, -5. ಸೊ ನಮಗೆ ಮ್ಯಾಟ್ರಿಕ್ಸ್ ಎ ನ ಡಿಟರ್ಮಿನೆಂಟ್ ವ್ಯಾಲ್ಯೂ ಕೂಡ ಗೊತ್ತಾಯ್ತು ಏನು, -5 which will be equal to 0. ಈಗ ಇದನ್ನ ಆದಷ್ಟು ಸಿಂಪ್ಲಿಫೈ ಮಾಡೋದಕ್ಕೆ ಟ್ರೈ ಮಾಡಿ. λ³ minus λ² plus into minus will be -5 lambda minus into minus will be +5 which will be equal to 0. ಸೊ ಇವಾಗ ಇದೊಂದು ಈಕ್ವೇಶನ್ ಆಗಿ ಕ್ರಿಯೇಟ್ ಆಯಿತು. ಆದ್ರೆ ನಮ್ಮ ಕ್ಯಾನಿ-ಹ್ಯಾಮಿಲ್ಟನ್ ಥಿಯರಂ ಏನ್ ಹೇಳುತ್ತೆ ಅಂತಂದ್ರೆ, ಕೊಟ್ಟಿರುವಂತಹ ಮ್ಯಾಟ್ರಿಕ್ಸ್ ಎ ತನ್ನ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಅನ್ನ ಸ್ಯಾಟಿಸ್ಫೈ ಮಾಡೇ ಮಾಡುತ್ತೆ. ಅಂದ್ರೆ ದ ಗಿವನ್ ಮ್ಯಾಟ್ರಿಕ್ಸ್ ಎ ವಿಲ್ ಸರ್ಟೈನ್ಲಿ ಸ್ಯಾಟಿಸ್ಫೈ ದ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಆಫ್ ದಿ ಕ್ಯಾನಿ-ಹ್ಯಾಮಿಲ್ಟನ್ ಥಿಯರಂ. ಸೊ ಇವಾಗ ಸಿಂಪಲ್ ಆಗಿ ಏನ್ ಮಾಡಬೇಕು, ಲ್ಯಾಂಬ್ಡಾ ಇರುವಂತಹ ಜಾಗದಲ್ಲಿ ಎ ಅನ್ನ ಬರೀಬೇಕು. ಲ್ಯಾಂಬ್ಡಾ ಇರುವಂತಹ ಜಾಗದಲ್ಲಿ ಎ. ಸೊ ಏನಾಗುತ್ತೆ, a³ minus a² minus 5 into a plus 5 which will be equal to 0. ಈಗ ನೋಡಿ a³ ಅಂದ್ರೇನು, ಇದನ್ನ 3 ಸಲ ಮಲ್ಟಿಪ್ಲೈ ಮಾಡಬೇಕು. ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ನಾನು ಇಲ್ಲಿ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ಆಗುತ್ತೆ, ಕ್ಯಾಲ್ಕುಲೇಟರ್ ಅಲ್ಲಿ ನೀವು ಈಸಿಯಾಗಿ ಮಾಡಬಹುದು. a² ಅಂದ್ರೆ 2 ಸಲ ಮಲ್ಟಿಪ್ಲೈ, 5 into a. ಸೊ 5 into ಮ್ಯಾಟ್ರಿಕ್ಸ್, ಈ ಮ್ಯಾಟ್ರಿಕ್ಸ್ ಅನ್ನ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ನೋಡಿ ಈ 3 ಎಲಿಮೆಂಟ್ಗಳು ಏನಾಗಿದೆ, ಒಂದು ಮ್ಯಾಟ್ರಿಕ್ಸ್ ಗೆ ರೆಸ್ಪಾನ್ಸಿಬಲ್ ಆಗಿದೆ. ಆದ್ರೆ ಈ 5 ಇದೆಯಲ್ಲ ಅದು ಸುಮ್ಮನೆ ಕುಂತಿದೆ. ಈ 5 ಇದೆಯಲ್ಲ ಅದು ಸಿಂಗಲ್ ಆಗಿದೆ, ಅಂದ್ರೆ ಯಾವುದೇ ಮ್ಯಾಟ್ರಿಕ್ಸ್ ರೆಪ್ರೆಸೆಂಟೇಷನ್ ಇಲ್ಲ. ಸೊ ನಮಗೆ ಫೈನಲ್ ವ್ಯಾಲ್ಯೂ ಬೇಕು ಅಂತಂದ್ರೆ ಇದನ್ನು ಕೂಡ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಯಾವ ರೀತಿ ಕನ್ವರ್ಟ್ ಮಾಡ್ತೀನಿ ಅಂತಂದ್ರೆ 5 into 1 will be 5 ಏನಾ.
ಸೊ ಏನೂ ಇಲ್ಲ ಅಂತಂದ್ರೆ 1 ಮಲ್ಟಿಪ್ಲಿಕೇಶನ್ ಮಾಡಿರೋ ರೀತಿ. ಸೊ 5 into 1 will be 1. ಸೊ 1 ಅಂದ್ರೆ ನಾವು ಯಾವ ಮ್ಯಾಟ್ರಿಕ್ಸ್ ಅನ್ನ ಕನ್ಸಿಡರ್ ಮಾಡ್ತೀವಿ? ಐಡೆಂಟಿಟಿ ಮ್ಯಾಟ್ರಿಕ್ಸ್. ಇಲ್ಲಿ ಎಲ್ಲವೂ ಕೂಡ 3x3 ಮ್ಯಾಟ್ರಿಕ್ಸ್ ಆಗಿರೋದ್ರಿಂದ 3x3 ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅನ್ನ ಯೂಸ್ ಮಾಡಬೇಕು. ಸೊ ಇವಾಗ 5 ಅನ್ನ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? 5 1s are 5, 5 1s are 5, 5 1s are 5. ಸೊ ಇದನ್ನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಈಗ ಈ ಒಂದು ಈಕ್ವೇಶನ್ ಅಲ್ಲಿ ಇರುವಂತಹ ಮ್ಯಾಟ್ರಿಕ್ಸ್ ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿದೀವಿ, ವ್ಯಾಲ್ಯೂಗಳನ್ನ ಕಂಡುಹಿಡಿದು a³ - a² - 5a + 5 into ಐಡೆಂಟಿಟಿ ಮ್ಯಾಟ್ರಿಕ್ಸ್ which will be equal to 0. ಈಗ ಏನಾದ್ರೂ ಇದ್ರ ಅಷ್ಟು ಕೂಡ ಸಮ್ ಏನಾದ್ರೂ 0 ಗೆ ಈಕ್ವೇಟ್ ಆದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ if it is equal to the right hand side, left hand side equal to right hand side ಆದ್ರೆ ಕೊಟ್ಟಿರುವಂತಹ ಮ್ಯಾಟ್ರಿಕ್ಸ್ ಕ್ಯಾಮಿ ಹ್ಯಾಮಿಲ್ಟನ್ ಥಿಯರಂ ಅನ್ನ ಸ್ಯಾಟಿಸ್ಫೈ ಮಾಡ್ತಿದೆ ಅಂತ ಅರ್ಥ. ಸೊ ಇವಾಗ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡ್ತಾ ಬನ್ನಿ. ನೋಡಿ ಇಲ್ಲಿ 5 10 0, 10 - 5 0, 0 0 1. ಇದೇ ರೀತಿ ಇನ್ನೊಂದಿದೆ ನೋಡಿ ಇಲ್ಲಿ 5 10 0, 10 - 5 0, 0 0 5. ಸೊ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. 5 - 5 will be 0, 10 - 10 will be 0, 0 - 0 0, 10 - 10 0, -5 -5, minus into minus plus, -5 + 5 0. ಸೊ ಇದನ್ನ ಈ ಮ್ಯಾಟ್ರಿಕ್ಸ್ ಮತ್ತೆ ಈ ಮ್ಯಾಟ್ರಿಕ್ಸ್ ಅನ್ನ ನೋಡ್ತಾ ಹೋದ್ರೆ ಎರಡು ಕೂಡ ಕ್ಯಾನ್ಸಲ್ ಆಗ್ತವೆ. ಸೊ ಇಟ್ಸ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 0. ನೆಕ್ಸ್ಟ್ ಇಲ್ಲಿ ಮೈನಸ್ ಅಲ್ಲಿ ಇರುವಂತಹ 5 ನ ಮ್ಯಾಟ್ರಿಕ್ಸ್ ಇದೆ ನೋಡಿ 5 5 5, ಇಲ್ಲಿ ಪ್ಲಸ್ ಇಂದು 5 5 5. ಸೊ ಇವೆರಡು ಕೂಡ ಕ್ಯಾನ್ಸಲ್ ಆದವು. ಸೊ ವ್ಯಾಲ್ಯೂ ಏನು ನೋಡ್ಕೊಂತು ಲಾಸ್ಟ್ಗೆ 0 ವಿಲ್ ಬಿ ಈಕ್ವಲ್ ಟು 0. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಅಂದಾಗ ಏನಾಯ್ತು? ದೇರ್ಫೋರ್ ಗಿವನ್ ಮ್ಯಾಟ್ರಿಕ್ಸ್ satisfy ಕ್ಯಾಲಿ-ಹ್ಯಾಮಿಲ್ಟನ್ ಥಿಯರಂ. ಸೊ ಕ್ಯಾಲಿ-ಹ್ಯಾಮಿಲ್ಟನ್ ಥಿಯರಂ ಅನ್ನ ಕೊಟ್ಟಿರುವಂತಹ ಮ್ಯಾಟ್ರಿಕ್ಸ್ ಸ್ಯಾಟಿಸ್ಫೈ ಮಾಡಿದೆ ಅಂತ ಅರ್ಥ. ಸೊ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಬಂದು ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಗೆ ಕಂಪೇರ್ ಮಾಡಿ ಒಂದು ಈಕ್ವೇಶನ್ ಅನ್ನ ಜನರೇಟ್ ಮಾಡಿ ಕ್ಯಾಲಿ-ಹ್ಯಾಮಿಲ್ಟನ್ ಥಿಯರಂ ಹೇಳಿದಂಗೆ ಕೊಟ್ಟಿರುವಂತಹ ಮ್ಯಾಟ್ರಿಕ್ಸ್ ಈಕ್ವೇಶನ್ ಅನ್ನ ಸ್ಯಾಟಿಸ್ಫೈ ಮಾಡುತ್ತೆ. ಅದಕ್ಕೋಸ್ಕರ ಲ್ಯಾಂಬ್ಡಾ ಇದ್ದಂತ ಜಾಗಕ್ಕೆ ಎ ಅನ್ನ ಹಾಕೊಂಡು ಅವುಗಳ ವ್ಯಾಲ್ಯೂನ ಕಂಡುಹಿಡಿದು ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಅಂತ ಪ್ರೂವ್ ಮಾಡಿದಾಗ ನಮಗೆ ಕೊಟ್ಟಿರುವಂತಹ ಮ್ಯಾಟ್ರಿಕ್ಸ್ ಕ್ಯಾಲಿ-ಹ್ಯಾಮಿಲ್ಟನ್ ಥಿಯರಂ ಅನ್ನ ಸ್ಯಾಟಿಸ್ಫೈ ಮಾಡ್ತು ಅಂತ ಬರೀಬಹುದು. ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಮತ್ತೆ 2x2 ಮ್ಯಾಟ್ರಿಕ್ಸ್ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.